ಭೀಮಪ್ಪ ಯಮನಪ್ಪ ಶೆಟ್ಟನವರು ಕರಡಿಗುಡ್ಡ ಗ್ರಾಮದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಊರಿನ ಮುಖಂಡರು. ಆ ಊರಿನ ಕರಡಿಗುಡ್ಡ ಎಸ್ಎನ್ ಗ್ರಾಮ ಶಾಸಕರಿಂದ ಅಭಿವೃದ್ಧಿ, ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಬಗ್ಗೆ ಅವರ ಮಾತು. ಈಗ ನಾನು ಆಗಲೇ ಕೇಳಿದ ಪ್ರಕಾರ ನಮ್ಮ ಕರಡಿಗುಡ್ಡ ಗ್ರಾಮದೊಳಗೆ ಏನೋ ಮೂಲ ಸೌಕರ್ಯ ಇಲ್ಲ ಅಂತ ಹೇಳಿ ನಮ್ಮ JDS ಪಕ್ಷದ ತಾಲೂಕು ಅಧ್ಯಕ್ಷರಾದ ಹುಚ್ಚೇಶ್ ಹದ್ದನ್ನವರು ಮಾತನಾಡಿದ್ದನ್ನು ನಾನು ಕೇಳ್ಪಟ್ಟೆ. ಏಕೆಂತಂದರೆ ನಮ್ಮ ಕರಡಿಗುಡ್ಡ ಗ್ರಾಮದಲ್ಲಿ ಹಿಂದಿನ ದೊಡ್ಡ ಸಾಹೇಬರು BB ಚಿಮ್ಮನಕಟ್ಟಿ ಸಾಹೇಬರಿದ್ದಾಗ ಅವಾಗ 1,13,00,000 ರೂಪಾಯಿಯನ್ನು ಗ್ರಾಮ ವಿಕಾಸ ಅಂತ ಘೋಷಣೆ ಮಾಡಿದರು. ಪ್ರತಿ ಸಂಧಿಗೂ ಹೋದ್ರೂ ಕಾಂಕ್ರೀಟ್ ಆಗ್ಯಾವು, ಗುಡಿ ಆಗ್ಯಾವು, ಜಿಮ್ ಕೋಲಿ ಅದಾವು ನಮ್ಮಲ್ಲೇ. ಆ ನಂತರ ಮತ್ತು ಹೊಳ್ಳಿ ST ಘಟಕದ ಫಂಡು ಅಂತ ಹೇಳಿ ಮತ್ತೆ ಅದೇ ಗ್ರಾಮ ವಿಕಾಸದ ಫಂಡು 50 ಲಕ್ಷ ಬಂತು ನಮಗೆ. 50 ಲಕ್ಷ ಬಂದಾಗ ಮತ್ತೆ ನಾವು ಅದನ್ನ ಎಲ್ಲ ಪ್ರತಿ ನಮ್ಮ ST ಸಮಾಜದ ಜನಸಂಖ್ಯೆಗೆ ಎಲ್ಲಿ ಹೆಚ್ಚಿಗೆ ಐತಿ ಅಲ್ಲಿ ಎಲ್ಲ CC ವರ್ಕ್ಗಳನ್ನು ಮಾಡಿಸಿವಿ. ಆಮೇಲೆ ಹುಚ್ಚೇಶ್ ಅವರು ಪೂರ ಒಳಗೆ ಅಡ್ಡಾಡಿ ಏನು ನೋಡಿರಕ್ಕಿಲ್ಲ ಅಂತೇಳಿ ನನ್ನ ಅಭಿಪ್ರಾಯ ಐತಿ ಇಷ್ಟೇ. ಆಮೇಲೆ ನಾನು ಸಿದ್ದರಾಮಯ್ಯ ಸಾಹೇಬರಿದ್ದಾಗ ಒಂದು ಗ್ರ್ಯಾಂಟ್ ಕೇಳಿದೆ, ಸಮುದಾಯ ಕಲ್ಯಾಣ ಮಂಟಪ ಕಟ್ಟಬೇಕು ನಮಗೆ ಅಂತಂತೇಳಿ. ಕಲ್ಯಾಣ ಮಂಟಪ ಕಟ್ಟಬೇಕಂತ ಕೇಳಿದಾಗ ಅವ್ರು ಹಿಂದೂ ಮುಂದೆ ನೋಡ್ದೇನೆ 40 ಲಕ್ಷ ರೂಪಾಯಿ ಒಮ್ಮೆ ಸ್ಯಾಂಕ್ಷನ್ ಕೊಟ್ಟರು, ನನಗೆ 40 ಲಕ್ಷ ಕೊಟ್ಟರು. ಆಮೇಲೆ ಈಗ ಮೊನ್ನೆ ತಾನೆ ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅದು ಸ್ವಲ್ಪ ಮ್ಯಾಗಿನ್ ಫ್ಲೋರ್ ಹರಕಳೆ ಆಗಿರೋದ್ರಿಂದ ನಾನು ಭೀಮಸೇನ್ ಚಿಮ್ಮನಕಟ್ಟಿ ಸಾಹೇಬ್ರ ಕಡೆಗೆ ಕೇಳ್ಕೊಂಡಾಗ ಮತ್ತು 10 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ರು. ಅದೇ ಸಮುದಾಯ ಭವನದ ಸುತ್ತಮುತ್ತ ಏನು ನಮಗೆ ಸ್ವಲ್ಪ ಅಡ್ಡಾಡಕ್ಕೆ ಗರಸು ಅದು ಇತ್ತು, ಇದು ಒಟ್ಟು ಹೊಲಸಾಟ್ ಬೇಡ ಅಂತಂದು ಮತ್ತು ಅದೇ ST ಸಮುದಾಯ ಭವನದ ಸುತ್ತಮುತ್ತ ಆ ಕಾಲೋನಿಯಲ್ಲಿ ಮತ್ತು 25 ಲಕ್ಷ ರೂಪಾಯಿ ಭೂಮಿ ಪೂಜೆಯನ್ನು ಈಗ ಮೊನ್ನೆ ತಾನೇ ಮಾಡಿಸ್ಯಾರ. ಈಗ ವರ್ಕೂ ಸ್ಟಾರ್ಟ್ ಆಗುತ್ತೆ, ಆಲ್ರೆಡಿ ಕಾಂಟ್ರಾಕ್ಟ್ರು ಬಂದ. ಆಮೇಲೆ ನಮ್ಮ ಊರಾಗ ಜನರಲ್ ಇರೋದ 2 ಸಮಾಜ ಇರೋದ್ರಿಂದ ಎಲ್ಲಾ ಕಡೆಗೂ ಕಾಂಕ್ರೀಟ್ ಅನ್ನ ಹುಚ್ಚೇಶ್ ಅವರು ಹೋಗಿ ನೋಡ್ಕೊಂಡು ಬಂದು, ಆಮೇಲೆ ಕುಡಿಯೋ ನೀರಿನ ಪ್ರಾಬ್ಲಮ್ ಇರ್ಬೋದು, ಏನಾರ ಅಂಗತ್ಯಗಿತ್ತಪ್ಪ ಅಂತಂದ್ರೆ ಪ್ರತಿ ಮನೆಯೊಳಗೆ ರಾತ್ರಿ ಬರೀ ನಳ ಹರಿತಿರ್ತಾವ. ಈ ಸಿಟಿ ಒಳಗೆ ಹರಿತಿತ್ತು ಬಿಡ್ತಿತ್ತು ಗೊತ್ತಿಲ್ಲ. ನಮ್ಮ ಹಳ್ಳಿ ಒಳಗೆ ನಮ್ಮ ಊರ ಹೆಸರು ಪ್ರಸ್ತಾಪ ಮಾಡಿದಾಗ ಪ್ರತಿನಿತ್ಯ ಬಂದು ನೀವು ಅಲ್ಲೇ ಈ ಓಣ್ಯಾಗ ನಳ ಇತ್ತು ಇಲ್ಲ, ಇಲ್ಲಿ ನೀರು ಹರಿತೈತೋ ಇಲ್ಲ, ಇದನ್ನ ಸ್ವಲ್ಪ ಬಂದ್ ಕೆಲಸ ಪರೀಕ್ಷೆ ಮಾಡ್ರಿ. ಯಾಕಂದ್ರೆ ಒಂದು ಊರಿಗೆ ತಪ್ಪು ಅಪಾವನೆ ಕೊಟ್ಟು ಮಾತನಾಡಬಾರ್ದು ಅಂತೇಳಿ ತಮ್ಗೆ ಹೇಳ್ತೇನೆ. ಹೇಳಿದ ಪ್ರಕಾರ ಕರಡಿಗುಡ್ಡ SN ಇವತ್ತಿನ ಕಾಂಗ್ರೆಸ್ ಪಕ್ಷದ ಶಾಸಕರಾದಂತ ಭೀಮಸೇನ್ ಚಿಮ್ಮನಕಟ್ಟಿ ಅವರು ಮತ್ತು ಅವ್ರ ತಂದೆಯವರು ಸಕ್ರಿಯವಾಗಿ ಆ ಗ್ರಾಮಕ್ಕೆ ಯಾವುದೇ ರೀತಿಯಿಂದ ವಂಚಿತರಾದ್ರೆ ಸಕ್ರಿಯವಾಗಿ ಕೋಟ್ಯಾಂತರ ರೂಪಾಯಿ ಗ್ರಾಮ ವಿಕಾಸ ಆಗಿರ್ಬೋದು, ಹಲವು ಕುಡಿಯ ನೀರು ಆಗಿರ್ಬೋದು, ರಸ್ತೆ ಆಗಿರ್ಬೋದು, ವಿದ್ಯುತ್ ಬೆಳಕನ್ನ ಎಲ್ಲವನ್ನೂ ಸಂಪನ್ಮೂಲ ಮೂಲಭೂತನ ಸರಿಯಾದ ರೀತಿಯಿಂದ ಕಲ್ಪಿಸಿಕೊಟ್ಟಲ್ಲ ಅಭಿವೃದ್ಧಿ ಪಥದಲ್ಲಿ ನಮ್ಮ ಶಾಸಕರಿದ್ದಾರೆ ಅನ್ನೋದನ್ನ ಇವರು ಹೇಳ್ತಾರೆ. ಮತ್ತೆ ಇನ್ನೊಂದು ಮತ್ತು ನಮಗೆ ರೋಡು ಅನ್ನೋದು ಏನು ಮೂಲ ಸೌಕರ್ಯ ಇಲ್ಲ ಅಂತ ಹೇಳಿದ್ರಲ್ಲ, ಒಮ್ಮೆ ಭೂಮಿ ಪೂಜೆ ಮಾಡಿದ್ರೆ 3.5 ಕಿಲೋಮೀಟರ್ಗೆ 8,35,00,000 ರೂಪಾಯಿದ್ದು ಭೂಮಿ ಪೂಜೆ ಮಾಡಿದ್ರು. 8,35,00,000. ಆಮೇಲೆ 2 ಸೈಡ್ ಡ್ರೈನ್ ಇದ್ದಿಲ್ಲ ನಮ್ಮಲ್ಲಿ. 2 ಸೈಡ್ ಹೋಗಿ ನೋಡ್ರಿ, 2 ಸೈಡ್ ಡ್ರೈನ್ ಊರ್ ಒಳಗೆ 5.5 ಮೀಟರ್ ಅಗಲೀಕರಣ CC ರಸ್ತಾ ಒಳ್ಳೇದು. ಇವ್ರು ಹೇಳ್ತಾರೆ ಕರಡಿಗುಡ್ಡಲ್ಲಿ ಏನು ಸಮಸ್ಯೆ ಇಲ್ಲ, ಅಭಿವೃದ್ಧಿ ಪಥದಲ್ಲಿದೆ ನಮ್ಮ ಊರಿನ ಬಗ್ಗೆ ಆರೋಪ ಮಾಡ್ತಾರೆ JDS ನವರು ಅಂತ. ಅದೇ ಈಗ ಅವ್ರು ಹೇಳಿದ್ರು, ಅವ್ರು ಹೇಳಿದ್ದಕ್ಕೆ ಕೃತಜ್ಞತೆ ಹೇಳ್ತೀನಿ. ಸರಿ ಸುಮಾರು ಅವ್ರು ಹೇಳಿದ ಪ್ರಕಾರ ತಾವು ಸರಿಸುಮಾರು 10 ವರ್ಷಗಳಿಂದ ಸರಿಸುಮಾರು 3 ರಿಂದ 4 ಕೋಟಿ ವೆಚ್ಚದೊಳಗೆ ನಮ್ಮ ಗ್ರಾಮ ಅಭಿವೃದ್ಧಿ ಆಗಿದೆ ಅಂತ ತಾವು ಹೇಳಿದ್ರು. 3 ಕೋಟಿಯಿಂದ ನಮ್ಮ 4 ಕೋಟಿ ಅಭಿವೃದ್ಧಿ ಆಗಿದೆ ಅಂತಂದ್ರ ಒಂದು ಸಣ್ಣ ಗ್ರಾಮ ಅಷ್ಟೆಲ್ಲ ಅಭಿವೃದ್ಧಿ ಆಗಿದೆ. ಆ ಗ್ರಾಮ ವೀಕ್ಷಣೆ ಮಾಡಿ ನೀವು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ. ಅವ್ರು ಹೇಳಿದ್ರು ಮೂಲಭೂತದ ನನಗೇನು ಹೊಸದಲ್ರಿ, ನಾನು ಪ್ರತಿನಿತ್ಯ ಅಡ್ಡಾಡ್ತೀನಿ. ಮೊನ್ನೆ ತಾನು ಇದು ಕಳೆದ 1 ವಾರದಿಂದ ತಮ್ಮನ್ನು ಕೂಡ ಭೇಟಿ ಮಾಡಿದ್ದೀನಿ, ಆ ಗ್ರಾಮಕ್ಕೆ ಭೇಟಿ ನೀಡಿದ್ದೀನಿ. ಬದಾಮಿ ತಾಲೂಕಿನ ಜನಗಳ ಒಂದ್ ಕಡೆ ಒಂದು ಪ್ರಶ್ನೆ ಆಗಿದೆ. ಕಾಂಗ್ರೆಸ್ ಸರ್ಕಾರ ಆಡಳಿತದ ವಿರೋಧ ಪಕ್ಷನೇ ಇಲ್ಲ ಅನ್ನೋದು ಆರೋಪದ JDS ಮೇಲೆ ಮತ್ತು ಬಿಜೆಪಿ ಮೇಲೆ. ಇವತ್ತಿನ ದಿವಸ ವಿರೋಧ ಪಕ್ಷನ ಬದಾಮಿ ಮತಕ್ಷೇತ್ರದಲ್ಲಿ ಇಲ್ಲ ಅನ್ನೋ ಆರೋಪ ಇದೆ. ನೀವು ಯಾವುದೋ ಒಂದು ಸರ್ಕಾರದ ಆಡಳಿತದಲ್ಲಾಗ್ಲಿಬಹುದು ಅಥವಾ ಶಾಸಕರ ಒಂದು ನಿಟ್ಟಿನಲ್ಲಿ ಯಾವ್ದು ವಿರೋಧ ವ್ಯಕ್ತಪಡಿಸಿಲ್ಲ, ಹೋರಾಟಗಳಾಗಿಲ್ಲ, ಇನ್ನೊಂದ್ ಮಗದೊಂದ್ ಮಾಡಿಲ್ಲ, ಅವ್ರ ವಿರೋಧ ಪಕ್ಷ ಇಲ್ಲ ಅಂತ ಜನ ಮಾತಾಡ್ತಾರ. ನೋಡ್ರಿ, ಪ್ರತಿನಿತ್ಯದೊಳಗ ನಾವು ಸಂಘಟನೆ ಒಳಗದೀವಿ. ಪ್ರತಿನಿತ್ಯ ಯಾರಿಗೆ ಅನ್ಯಾಯ ಆಗ್ತದ ಇವತ್ತು ನೋಡಿರ್ಬೋದು. ಮೊನ್ನೆ ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿಗೆ ಬಿಜೆಪಿಯ ಪಕ್ಷದ ವತಿಯಿಂದ ಏನು ವಾಲ್ಮೀಕಿ ನಿಗಮದೊಳಗೆ ಹಗರಣ ಆಗಿರ್ತಕ್ಕಂಥ ಬಾದಾಮಿ ವಿಷಯದೊಳಗ
ಆಡಳಿತ ಪಕ್ಷ ಸರಿಯಾಗಿ ಕೆಲಸ ಮಾಡ್ತದೆ ಅಂತ ಸುಮ್ ಕೂತ್ಕೊಂಡು ವಿರೋಧನೇ ಇಲ್ಲ ನಿಮ್ದು. ರಿಲೀಸ್ ಆಗುದಿಲ್ಲ ಅಂದ್ರೆ ಇಲ್ಲಿವರೆಗೆ ಏನ್ ಹೇಳಿದ್ರಲ್ಲ ಎಸ್ ಟಿ ಫಂಡ್ ಅಂತಂತಂದು ತಾವು ನೋಡಿರ್ಬೋದು, ತಾವು ಗಮನಿಸಿರ್ಬೋದು. ಎಸ್ ಟಿ ಫಂಡ್ ಅದು ಸರಿಸುಮಾರು 15 ವರ್ಷ ಆಯ್ತು ವಾಲ್ಮೀಕಿ ಸಮುದಾಯ ಭವನ. ಅದನ್ನ ಆಗಿಲ್ ಕೂಡ ಹೇಳ್ತೀರಿ, ತಾವು ಕೂಡ ಹೇಳ್ಬೇಕು ಅದನ್ನ. ನಾಳೆ ಒಂದ್ ನಿಮಿಷ ತಮ್ಮಲ್ಲಿ ಕಾಂಗ್ರೆಸ್ ಮುಖಂಡರು ಒಂದು ವಿನಂತಿ ಹೇಳ್ತೀರಿ, ನೀವು ಬಹಿರಂಗವಾಗಿ ಹೇಳ್ಬಿಡಿ ಅಲ್ಲಿ ನಡೆದಿರ್ತಕ್ಕಂತ ಸಮುದಾಯ ಭವನಕ್ಕೆ, ನಿಮ್ಮ ವಾಲ್ಮೀಕಿ ಸಮುದಾಯ, ನಮ್ಮ ವಾಲ್ಮೀಕಿ ಸಮುದಾಯ ಭವನಕ್ಕೆ ನಿಮ್ಮ ಶಾಸಕರ ಕೊಡುಗೆ, ನಿಮ್ ಕಾಂಗ್ರೆಸ್ ಪಕ್ಷದ ಕೊಡುಗೆ ಎಷ್ಟು ಅನುದಾನ ಕೊಟ್ಟಿದ್ರು ಅಂತ ಸ್ಪಷ್ಟವಾಗಿ ಹೇಳ್ರಿ. ಸರ್ ಅದನ್ನ ನಾನು ಹೇಳ್ತೀನಿ, ವಾಲ್ಮೀಕಿ ವಿಷಯಕ್ಕೆ ಹೇಳ್ರಿ ಅದನ್ನ. ಅದಕ್ಕೆ ಸಮುದಾಯ ಭವನಕ್ಕೆ ಎಷ್ಟು ಇವ್ರದ್ದು 15 ವರ್ಷದಿಂದ ಕಾಂಗ್ರೆಸ್ ಆಡಳಿತ ₹1 ಕೋಟಿ ಕೊಟ್ಟಿದ್ದಾರೆ. ಅದನ್ನ ಕೊಟ್ಟಿದ್ದನ್ನು ಯಾರು ಕೊಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಹೇಳಂತ್ರಿ. ಕಾಂಗ್ರೆಸ್ ಯಾರು ಕೊಟ್ಟಿದ್ದಾರೆ ಅಂತಂದ್ರೆ ಕೇಳ್ರಿ, ಹಿಂದಿನ ಶಾಸಕರು MK ಪಟ್ಟಣ ಶೆಟ್ಟಿ ಇದ್ದಾಗ ಅವರು 1 ಕೋಟಿ ಕೊಟ್ಟಿದ್ದಾರೆ. ಇವರು 15 ವರ್ಷಗಳಿಂದ ಎಷ್ಟು ಕೋಟಿ ಅನುದಾನ ಹಾಕಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ನೇರವಾಗಿ ಹೇಳ್ತೀನಿ. ಹಿಂದಿನ ಬಿಜೆಪಿ MLA ಆದಂತ MK ಪಟ್ಟಣ ಶೆಟ್ಟಿ ಸಾಹೇಬರು ಅದಕ್ಕೆ ಅಪ್ರೂವಲ್ ಕಳಿಸಿದ್ರು. ಅಷ್ಟ್ರೊಳಗೆ ಇಲೆಕ್ಷನ್ ಬಂತು. 1 ಕೋಟಿ ರೂಪಾಯಿ ಅನುದಾನ ಕೊಟ್ಟವ್ರು ಅಪ್ರೂವ್ ಅನುದಾನ ಕೊಡದೇ ಹೇಳ್ತಾರೆ. ಅದನ್ನೆಲ್ಲ ಬಿಡ್ರಿ. ಅನುದಾನ ತಂದವ್ರು ಯಾರು? ಅನುದಾನ ಕೊಟ್ಟವ್ರು ಯಾರು? ಅನುದಾನ ಕೊಟ್ಟವ್ರು ಯಾರು? ಅನುದಾನ ಕೊಟ್ಟವ್ರು ಯಾರು? ಅನುದಾನ ಕೊಂಡವ್ರು ಯಾರು? ಅನುದಾನ ಕೊಟ್ಟವ್ರು ಯಾರು? ಇಲ್ಲಿವರೆಗೆ ನೀವು ಎಷ್ಟು ಹಾಕಿದ್ರು ಹೇಳಿ, ತೋರಿಸ್ರಿ. ಹೇಳ್ರಿ. ಪ್ರತಿ ಹಳ್ಳಿ ಒಳಗ 40 ವರ್ಷ ಈ ಕರಡಿಗುಡ್ಡ ಬಗ್ಗೆ ಇವತ್ತಿನ ದಿವಸ ಕ್ಲಿಯರ್ ಆಗ್ಬಿಡ್ಲಿ. ಏನು ಕರಡಿಗುಡ್ಡ ಅಭಿವೃದ್ಧಿ ಪಥದಲ್ಲಿ ಕಾಂಗ್ರೆಸ್ಸಿನ ಒಂದು ಸಮರ್ಪಕವಾಗಿ ಕೆಲಸ ಮಾಡಿದೆ ಅನ್ನೋದು ಅವ್ರ ವಾದ. ನಿಮ್ದು ಧನ್ಯವಾದಗಳು ತಿಳಿಸ್ತೀನಿ. ಯಾಕಂತಂದ್ರೆ ಗ್ರಾಮ ಉದ್ಧಾರ ಆದ್ರೆ ದೇಶ ಉದ್ಧಾರ ಆದಂಗತ್ತೆ. PMC ಇದ್ರೊಳಗೆ ಎಷ್ಟು ಅನುದಾನ ಬಂದೈತಿ 2022ರಿಂದ ಎಲ್ಲಿ ತನಕ ಐತಿ ನಿಮ್ PMC ಇದು ಯೋಜನೆದಾಗ ಎಷ್ಟು ಅನುದಾನ ಬಂದೈತಿ? ಕೇಂದ್ರ ಸರ್ಕಾರದ ಯೋಜನೆ ಅದು. ಹೌದು ಹೌದು. ಬಾದಾಮಿಯ ತಾಲೂಕಿನ ಹಲವಾರು PMC ಯೋಜನೆ ಅಡಿಯಲ್ಲಿ ಕಡಿಗುಡ್ಡಕ್ಕೆ 2022ದಾಗ ಯೋಜನೆ ಬಂದೈತಿ. ಎಷ್ಟು ಅನುದಾನ ಬಂದೈತಿ? ಆಯ್ತು, ಇರ್ಲಿ, ಹೇಳಿ, ಕಂಟಿನ್ಯೂ ಹೇಳಿ, ಏನಾಗುತ್ತೆ. 1 ಕೋಟಿ ರೂಪಾಯಿ ಅನುದಾನ ಬಂದೈತಿ. ಓಕೆ. ಅದು ಮುಕ್ತಾಯಗೊಳ್ಳೋದು ಯಾವಾಗ ಅಂದ್ರೆ ಮುಂದಿನ 2027ಕ್ಕೆ ಮುಕ್ತಾಯಗೊಳ್ಳುತ್ತೆ. ಓಕೆ. 2027ಕ್ಕೆ ಮುಕ್ತಾಯಗೊಳ್ಳುತ್ತಂದ್ರೆ ಇದನ್ನ ಎಷ್ಟು ಬಳಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ 67 ಲಕ್ಷ ರೂಪಾಯಿ ಬಳಕೆ ಮಾಡ್ಕೊಂಡಾರ. 67 ಲಕ್ಷ ರೂಪಾಯಿ ಏನಾಗಿದೆ ಅನ್ನೋದು ತೋರಿಸ್ಕೊಡ್ರಲ್ಲ ಜನರಿಗೆ. ನೇರವಾಗಿ ವಾಹಿನಿ ಮುಖಾಂತರ ಕೇಳ್ತಾ ಇದ್ದೀನಿ ನಿಮ್ಗೆ. ಯಾಕಂದ್ರೆ ಅಲ್ಲಿ ಕೊಠಡಿ ಇಲ್ಲ ಸರಿಯಾಗಿ. 700-800ಕ್ಕಿಂತ ಇಡೀ ನಮ್ಮ ತಾಲೂಕದಾಗ ಹೈಯೆಸ್ಟ್ ಏನಾರ ಅಂದ್ರೆ ಅಲ್ಲಿ ಕಡಿಗುಡ್ದಾಗ ಸರಿಯಾದ ರೀತಿಯಾಗ ಕೊಠಡಿಗಳು ಇಲ್ಲ. ಸ್ಮಾರ್ಟ್ ಬೋರ್ಡ್ ಹಾಕಿದಾರೆ, ಎಲ್ಲ ಹಾಕಿದಾರೆ, ಓಕೆ, ಒಪ್ಕೋತೀನಿ. ನಿಮಗೆ ಕುಂದ್ರಕ್ಕೆ ಕೊಠಡಿನೇ ಇಲ್ಲಾಂದ್ರೆ ಶೃಂಗಾರ ಮಾಡಿ ಏನು ಉಪಯೋಗ ಐತಿ? ಅಲ್ಲಿ ನೀರಿಂದು ವ್ಯವಸ್ಥೆ ಸರಿಯಾಗಿಲ್ಲ. ನಾ ತೋರಿಸ್ತೀನಿ ಬೇಕಾದ್ರೆ. ನೀರಿನ ವ್ಯವಸ್ಥೆ ಇಲ್ಲ, ನನ್ನ ಹತ್ರ ವಿಡಿಯೋ ಇದೆ ವಿತ್ ಪ್ರೂಫ್. ಶೌಚಾಲಯದ ಥ್ರೂ ಗಂಡಸರ ಶೌಚಾಲಯ ಹದಿಗೆಟ್ಟ ಹೈದರಾಬಾದ್ ಗಂಡ್ಮಕ್ಳ ಶೌಚಾಲಯ, ಗಂಡಸರ ಶೌಚಾಲಯ ಯಾವಾಗ ಶೌಚಾಲಯ ಗಂಡಸರಿಗೆ ಅಂತಿರಲ್ಲ ಐತಿ. ರಿಸರ್ಚ್ಗೆ ತಂದು ಎಲ್ಲಾ ಇದ್ರಾಗೂ ಲೇಡೀಸ್ಗೆ ಒಂದ್ ಸೈಡ್ ಮಾಡಿದಾರೆ. ಲೇಡೀಸ್ ಬಾಯ್ಸ್ ಐತಿ. ನನ್ನ ಹತ್ರ ವಿಡಿಯೋ ಈ ಮೊನ್ನೆ ತಾನೇ 1 ವಾರ ಹಿಂದ್ಗಡೆ ತಕೊಂಡ್ ಬಂದಿದೆ. ಇಲ್ಲ, ಎಲ್ಲಾ ಕಡೆ ಏನ್ ಮಾಡ್ತೀರಿ? ಉಳಿದ ಅಮೌಂಟ್ ಸರ್ಕಾರಕ್ಕೆ ಹೋಗುತ್ತೆ. ಅದನ್ನ ಏನ್ ಮಾಡ್ತೀರಿ? ₹1 ಬಂದಿದ್ದು ಖರೆ, 1 ಕೋಟಿ ರೂಪಾಯಿ ಬಂದೈತಿ. ಆದ್ರೆ ಮತ್ತೆ ಯಾಕೆ ಕೊಠಡಿ ಮಾಡ್ತಿರಲಿಲ್ಲ? SDMC ಬೋರ್ಡಿ ಒಳಗಿಲ್ಲ. ಆದ್ರೆ ಅವ್ರು ಏನ್ ಮಾಡ್ಯಾರ ಅನ್ನೋದು ಸ್ವಲ್ಪ ಇವ್ ಸ್ಮಾರ್ಟ್ ಬೋರ್ಡ್, ಆಮೇಲೆ 1-2 ಕೂಲಿ ಕಟ್ಕೊಂಡಾರೆ. ಏನ್ ಬೇಕು ಅಲ್ಲಿ ಓದಾಕತ್ತಾರ. 1 ನಿಮಿಷ SDMC ಬಗ್ಗೆ ಧ್ವನಿ ಎತ್ತಿದ್ರು. ಧನ್ಯವಾದಗಳು ಹೇಳ್ತೀನಿ ನಮ್ಮ ಸಹೋದರರಿಗೆ. ಸರಿಸುಮಾರು ಇಲ್ಲೆಲ್ಲಾ ತಾಲೂಕಿಗೆ ವಿಸಿಟ್ ಕೊಡ್ರಿ. SDMC ಅಧ್ಯಕ್ಷರ ನೇಮಕಾತಿ ಹೆಂಗ್ ನಡೀತೈತಿ ಅಂತಂದ್ರ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರ ಆದೇಶದ ಮ್ಯಾಗ ನಡೀತೈತಿ. ಅದ್ರ ಬೈಲಾ ಏನ್ ಹೇಳ್ತೈತಿ ಅಂತಂದ್ರ ಅಲ್ಲಿ ಕಲಿತಕ್ಕಂಥ ಪಾಲಕರು ಇರ್ಬೇಕು, ಪೋಷಕರು ಇರ್ಬೇಕು. ಅದನ್ನ ಹೇಳ್ತೀನಿ. SDMC ಶಾಸಕರಿಗೆಲ್ಲ ಮಾತಾಡ ಅವರ ಆದೇಶದ ಮೇಲೆ ಮಾಡ್ತಾರೆ. ಅದನ್ನ ಸಮಗ್ರ ಮಾಹಿತಿ ತಗೊಳ್ರಿ. ನಾನು
ಹನ್ನೆರಡು ವರ್ಷಗಳಿಂದ ಇದು ಆಗ್ಲಾರ್ದು. ನೋಡಿ, ಒಂದ್ ನಿಮಿಷ ಹೇಳ್ತೀನಲ್ರಿ, ಈ ವಾಹಿನಿ ಮುಖಾಂತರ ಹೇಳಿ, ಕಳೆದ 10-12 ವರ್ಷಗಳಿಂದ ಚೇಂಜ್ ಮಾಡಲಾರ್ದು ದಾಖಲೆ ನಾ ಕೊಡ್ತೀನಿ, ಬಹಿರಂಗವಾಗಿ ದಾಖಲೆ ಕೊಡ್ತೀನಿ. ಧನ್ಯವಾದಗಳು ತಿಳಿಸ್ತೀನಿ. ಆದ್ರೆ ಈಗ PMC ಉಳಿದ ಅಮೌಂಟ್ ಅನ್ನ 6 ಗಂಟೆಗೆ ಐತೆ, ನಾವು ಹರಪುರ ತಾಲೂಕು ಎಷ್ಟು ನಾವು ಮಾಡಿವಿ ಅಲ್ರಿ. ಏನು ಈಗ ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.